ಎಲ್ಲರಿಗೂ ನಮಸ್ಕಾರ. ನಾನು ಬಲ್ಲೇನಹಳ್ಳಿ ಮಂಜುನಾಥ್, ಸಾಹಿತಿ ಮತ್ತು ಉಪನ್ಯಾಸಕ, ಕೃಷ್ಣರಾಜಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಬೆಂಗಳೂರಿನ ಶಿವರಾಮ ಕಾರಂತ ವೇದಿಕೆಯವರು ಕಡಲತೀರ ಭಾರ್ಗವ ಶಿವರಾಮ ಕಾರಂತರು ಬರೆದಿರುವಂತಹ ಕಾದಂಬರಿಗಳ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸರಣಿಯಲ್ಲಿ ನಾನು ಶಿವರಾಮ ಕಾರಂತರು ಬರೆದಿರತಕ್ಕಂತಹ ಅತ್ಯುತ್ತಮವಾದ ಕಾದಂಬರಿಗಳಲ್ಲಿ ಒಂದಾದಂತಹ ಕರುಳಿನ ಕರೆ ಅನ್ನುವಂತಹ ಈ ಒಂದು ಕಾದಂಬರಿಯ ಬಗ್ಗೆ ನಾನು ಇಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಕರುಳಿನ ಕರೆ ಧಾರಾವಾಹಿಯು ಕಾದಂಬರಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹರ್ಷ ಪ್ರಕಟಣಾಲಯದಲ್ಲಿ 1949ರಲ್ಲಿ ಪ್ರಕಟವಾಯಿತು. ಈ ಕಾದಂಬರಿ ಸುಮಾರು 280ಕ್ಕೂ ಅಧಿಕ ಪುಟಗಳನ್ನು ಹೊಂದಿದ್ದು, ಈಗ ಅದರ ಮುಖಬೆಲೆ 200 ರೂಪಾಯಿಗಳಾಗಿದೆ. ಸಾಕಷ್ಟು ಆವೃತ್ತಿಗಳನ್ನು ಈ ಕರುಳಿನ ಕರೆ ಕಾದಂಬರಿ ಕಂಡಿದೆ. ಸ್ವಪ್ನ ಪ್ರಕಾಶನದವರು ಈ ಒಂದು ಪುಸ್ತಕವನ್ನು ಈಗ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕೃತಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಘಟನೆ ಮತ್ತು ಸ್ವಾತಂತ್ರ್ಯ ಪೂರ್ವದ ಘಟನೆ ಅಂತ ಅನ್ನಿಸ್ಕೊಂಡ್ರೂ ಕೂಡ ಈ ಕಾದಂಬರಿಯ ಕಥಾವಸ್ತು ಎಲ್ಲ ಕಾಲಕ್ಕೂ ಅನ್ವಯಿಸುವಂತಹ ಒಂದು ಕಥೆಯನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದಾಗಿದೆ. ಸಾರ್ವಕಾಲಿಕವಾಗಿ ನಡೆಯುವ ಘಟನೆಯನ್ನು ಹೊಂದಿರುವ ಈ ಕಾದಂಬರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ, ಪುತ್ತೂರು, ಬೆಟ್ಟಂಪಾಡಿಗಳ ನಡುವೆ ನಡೆಯುವಂತಹ ಒಂದು ಕಥೆಯ ಸರಣಿಯಾಗಿರ್ತದೆ. ಇಲ್ಲಿ 3 ತಲೆಮಾರಿನ ಕತೆ ಈ ಕಾದಂಬರಿಯಲ್ಲಿ ಬರುತ್ತದೆ. ಈ ಕಾದಂಬರಿಯಲ್ಲಿ ವಿಲಾಸಿ ಬದುಕು, ನಡೆ ನುಡಿ ಇಂದಾಗುವ ಪರಿಹಾರಗಳನ್ನು ಪರಿಣಾಮಕಾರಿಯಾಗಿ ಈ ಒಂದು ಕಾದಂಬರಿ ಚಿತ್ರಣ ಮಾಡಿದೆ. ಹಣದ ಲೇವಾದೇವಿ, ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳು, ಅದರಿಂದ ಉಂಟಾಗ್ತಕ್ಕಂತಹ ಹರಾಜು, ಕೋರ್ಟು, ಕಚೇರಿ, ಹೀಗೆ 10 ಹಲವು ಘಟನೆಗಳನ್ನು ಈ ಕಾದಂಬರಿ ತೆರೆಯುತ್ತೆ. ಅದಕ್ಕೆ ಪೂರಕವಾಗಿ ಪಾತ್ರಗಳು ಕೂಡ ಇಲ್ಲಿ ಸೃಷ್ಟಿಯಾಗಿದ್ದು, ನಮ್ಮ ನಡುವೆಯೇ ಈ ಒಂದು ಘಟನೆ ನಡೀತಾ ಇದೆಯೇನೋ, ಈ ಕತೆ ನಡೆದಿದೆಯೇನೋ ಅನ್ನುವಂತಹ ಭಾವನೆಯನ್ನು ಈ ಒಂದು ಕರುಳಿನ ಕರೆ ಕಾದಂಬರಿ ನಮ್ಮ ಮುಂದೆ ತಂದಿಡುತ್ತೆ. ಕಾದಂಬರಿಯಲ್ಲಿ ಬರುವ ಸನ್ನಿವೇಶಗಳು ಕೂಡ ಬಹಳ ಸುಂದರವಾಗಿ ಮೂಡಿಬಂದಿದೆ ಮತ್ತು ಕರುಳು ಹಿಂಡುವಂತಹ, ನೋವು ಉಂಟಾಗುವಂತಹ, ಕಣ್ಣಿನಲ್ಲಿ ನೀರು ತಾನಾಗಿ ಉದುರುವಂತಹ ಸನ್ನಿವೇಶಗಳು ಇಲ್ಲಿ ಕಂಡುಬರುತ್ತೆ. ತಾಯಿಯ ವಾತ್ಸಲ್ಯ, ಬಾಂಧವ್ಯವೇ ಈ ಒಂದು ಕರುಳಿನ ಗುಡಿಯ ಒಂದು ಸಂದೇಶ ಕೂಡ ಆಗಿದೆ. ಓದುಗರ ಕಣ್ಣು ಮಂಜಾಗಿಸುವ ಹಲವಾರು ಸನ್ನಿವೇಶಗಳು ಇಲ್ಲಿ ಬರುತ್ತೆ. ಪ್ರಕೃತಿಯ ಚಿತ್ರಣ, ವ್ಯಕ್ತಿಯ ಚಿತ್ರಣವನ್ನು ಕಟ್ಟಿಕೊಡುವಂತಹ ರೀತಿ ಬಹಳ ಸೊಗಸಾಗಿ ಮೂಡಿಬಂದಿದೆ. ಕಾದಂಬರಿಯಲ್ಲಿ ಒಳಿತು ಮತ್ತು ಕೆಡುಕುಗಳ ಚರ್ಚೆಗಿಂತ ಹೆಚ್ಚಾಗಿ ಮಾನವೀಯ ತುಡಿತ ಮತ್ತು ಮನುಷ್ಯ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಬದುಕಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಈ ಒಂದು ಕಾದಂಬರಿ ಹೇಳುತ್ತೆ. ಈ ಪ್ರಪಂಚ ದುರ್ಜನರು ಮತ್ತು ಸಜ್ಜನರ ನಡುವೆ ಇರುವಂಥದ್ದು. ಇವರ ನಡುವೆಯೇ ನಾವು ಬದುಕಬೇಕು, ಇವರ ನಡುವೆಯೇ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹದನ್ನು ಈ ಕಾದಂಬರಿ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ ಕಾದಂಬರಿ ತಾಯಿಯೊಬ್ಬಳ ವಾತ್ಸಲ್ಯ, ಪ್ರೀತಿ ಮತ್ತು ಭಾವನೆಯನ್ನು ಕೂಡ ಹೇಳುವಂತಹ ಒಂದು ಕಾದಂಬರಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕಂಡುಕೊಂಡಿದ್ದೇನೆ. ಇದರ ಕತೆ ಏನಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಕಥೆಯ ಪ್ರಮುಖ ಪಾತ್ರ ಸುಬ್ಬರಾಯರು ಅಂತೇಳಿ. ಈ ಸುಬ್ಬರಾಯರು ಇಲ್ಲಿ ಶ್ರೀಮಂತ ಕುಟುಂಬದವರು, ಜಮೀನ್ದಾರರು.
ಅವರಿಗೆ ಹಲವು ಹೆಸರು. ಅವರನ್ನು ಸಮಾಜ ಬಹಳ ಬೇಗನೆ ಗುರುತಿಸುವಂತಹ ಜಮೀನ್ದಾರಿಕೆ ಇತ್ತು. ಇವರು ಶ್ರಮಜೀವಿಯೂ ಆಗಿದ್ದವರು. ಸಿಟ್ಟು, ಸೇಡು, ಹಣದ ಮೇಲಿನ ವ್ಯಾಮೋಹ ಇವರ ವ್ಯಕ್ತಿತ್ವವನ್ನೇ ಹೇಗೆ ನಾಶ ಮಾಡಿಬಿಡ್ತು ಅನ್ನೋದನ್ನು ಕಾದಂಬರಿ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದೆ. ಹೀಗೆ ಕೃಷಿ ಕಾಯಕದಲ್ಲಿ ತೊಡಗಿದ್ದ ಸುಬ್ಬರಾಯರಿಗೆ ಸಾಲ ಕೊಡುವ, ಸಾಲ ವಸೂಲಿ ಮಾಡುವ, ಬಡ್ಡಿಯನ್ನು ಪಡೆಯುವ, ಸಾಲ ಕೊಟ್ಟವರಿಂದ ಆಸ್ತಿ ಪಾಸ್ತಿಯನ್ನು ಬರೆಸ್ಕೊಳ್ಳುವಂತಹ ಒಂದು ಚಟ ಹುಟ್ಕೊಳ್ಳುತ್ತೆ. ಇದು ಎಲ್ಲಿ ಮಟ್ಟಿಗೆ ಹೋಗ್ತದೆ ಅಂದರೆ ಬರುತ್ತಾ ತಾನು ಕೊಟ್ಟ ಸಾಲಗಳನ್ನು ಬಡ್ಡಿ ಸಮೇತ ವಸೂಲಿ ಮಾಡೋದೇ ಇವರ ಕಾಯಕ ಆಗ್ಬಿಡುತ್ತೆ. ಕೃಷಿಯನ್ನೇ ಮರೆತುಬಿಡ್ತಾರೆ. ಇವರಿಗೆ ಭಾಗೀರಥಮ್ಮ ಅನ್ನುವ ಹೆಂಡತಿ ಇರ್ತಾಳೆ. 3 ಜನ ಮಕ್ಕಳಿರ್ತಾರೆ. ಈ 3 ಜನ ಮಕ್ಕಳಿಗೂ ಅವರು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅಷ್ಟೇನು ಯಶಸ್ವಿ ಆಗೋದಿಲ್ಲ. ಆದರೆ ಈ ಭಾಗೀರಥಮ್ಮ ಅವ್ರಿಗೆ ಈ 3 ಮಕ್ಕಳಲ್ಲಿ ಕೊನೆಯ ಮಗನ ಬಗ್ಗೆ ಪ್ರೀತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಭಾಗೀರಥಮ್ಮನವರ ತಂಗಿಯ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗ್ಬಿಡುತ್ತೆ. ತಂಗಿ ಗಂಗೆಗೆ ಸಹಾಯ ಮಾಡಬೇಕು ಅಂತೇಳಿ ಭಾಗೀರಥಮ್ಮ ತನ್ನ ಗಂಡನ ಬಳಿ ಕೇಳ್ಕೊಳ್ತಾರೆ. ಬಹಳ ಸಂತೋಷದಿಂದಲೇ ಸುಬ್ರಾಯರು ಒಪ್ಪಿ ತಮ್ಮ ಶೆಡ್ಕ ಹಿರಣ್ಯನನ್ನು ಮನೆಗೆ ಕರೆಸಿ 5,000 ರೂಪಾಯಿ ಸಾಲವನ್ನು ಕೊಡ್ತಾರೆ. ಅವತ್ತಿನ ಕಾಲದಲ್ಲಿ 5,000 ರೂಪಾಯಿ ಅಂದರೆ ಇವತ್ತಿನ 5 ಲಕ್ಷಕ್ಕೆ ಸಮ ಅಂತ ನಾವು ಹೇಳ್ಬೋದು. ಆದರೆ ಸಾಲ ಪಡೆದಂತಹ ಹಿರಣ್ಯ ಏನಿದ್ದಾನೆ ಅವನು ಸಾಲವನ್ನು ಬಹಳ ವರ್ಷಗಳು ಕಳೆದರೂ ಕೂಡ ಅದನ್ನು ವಾಪಸ್ ಮಾಡಬೇಕು ಅನ್ನುವ ಪ್ರಯತ್ನವನ್ನೇ ಮಾಡೋದು. ಬಹಳ ವರ್ಷಕ್ಕಾದರೂ ಹಣ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸುಬ್ಬರಾಯರಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ನಿನ್ನ ಶೆಡ್ಕ ದುಡ್ಡು ಕೊಡಲಿಲ್ಲ, ನಾನು ಕೋರ್ಟ್ಗೆ ಹೋಗ್ತೇನೆ, ಕಚೇರಿಗೆ ಹೋಗ್ತೇನೆ, ನ್ಯಾಯ ಪಂಚಾಯಿತಿಯನ್ನು ಮಾಡೋದಕ್ಕೆ ಹೊರಡ್ತೀನಿ ಎನ್ನುವಂಥ ಸಂದರ್ಭದಲ್ಲಿ ಭಾಗೀರಥಮ್ಮ ನನಗೆ ಬಹಳ ದುಃಖ ಆಗ್ತದೆ. ಆದರೆ ಅದನ್ನು ತಡೆಗಟ್ಟೋದಿಗೆ ಕೊನೆಗೆ ಆಕೆ ಒಂದು ನಿರ್ಧಾರಕ್ಕೆ ಬರ್ತಾಳೆ. ತನಗೆ ತವರು ಮನೆಯಿಂದ ಕೊಟ್ಟಿದ್ದಂತಹ ಏನು ಒಂದು ಆಸ್ತಿ ಇದೆ ಅದನ್ನು ಮಾರಿ ತನ್ನ ಗಂಡನನ್ನು ಸಾಲವನ್ನು ತೀರಿಸ್ಬಿಡುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಆಕೆ ನಿರ್ಧಾರ ಮಾಡಿ ತನ್ನ ತವರು ಮನೆಗೆ ಹೋಗ್ತಾಳೆ. ಹಾಗೆ ಪಂಚಾಯಿತಿಯವರು ಕೂಡ ಒಂದು ಸಭೆಯನ್ನು ನಡೆಸಿ ಸಾಲಕ್ಕೆ ಅಸುಲನ್ನು ಓಡಿಸೋದಾಗಿಯೂ ಬಡ್ಡಿಯನ್ನು ಬಿಡಬೇಕು ಅಂತ ಕೇಳ್ಕೊಳ್ತಾರೆ. ಸುಬ್ರಾಯರು ಒಪ್ಕೊಳ್ತಾರೆ. ಅದನ್ನು ದೇವರಲ್ಲಿ ಪ್ರಸಾದವಾಗಿ ಕೇಳಿದಾಗ ಹಿರಣ್ಯನ ಪರವಾಗಿಯೇ ಒಂದು ಅಸುಲು ಏನಿದೆ 5,000 ರೂಪಾಯಿ ಅದನ್ನು ಕೊಡಬೇಕು ಅನ್ನುವಂಥದ್ದಾಗುತ್ತೆ. ಆದರೆ ಇದನ್ನು ಸುಬ್ರಾಯರು ಮಾತು ತಪ್ಪಿ ಇಲ್ಲ ನನಗೆ ಪೂರ್ಣವಾಗಿ ಏನಿದೆ ಬಡ್ಡಿ ಸಮೇತ 10,000 ರೂಪಾಯಿ ಕೊಡಬೇಕು ಅಂತ ಆಟ ಹಿಡಿತಾರೆ. ಕೋರ್ಟ್ಗೆ ಹೋಗೋಕ್ಕೆ ವಕೀಲರನ್ನು ಕಾಣ್ತಾರೆ. ಆ ಸಂದರ್ಭದಲ್ಲಿ ಭಾಗೀರಥಮ್ಮ ತನ್ನ ಆಸ್ತಿಯನ್ನು ಮಾರಿಸಿ ಗಂಡನಿಗೆ 10,000 ರೂಪಾಯಿಯನ್ನು ತನ್ನ ತಂಗಿಯ ಗಂಡನ ಮೂಲಕ ಕೊಡಿಸ್ತಾರೆ. ಈ ಕೊಡಿಸಿದ ಮೇಲೆ ಆಕೆ ತನ್ನ ಗಂಡನ ಮನೆಗೆ ಹೋಗೋದೇ ಇಲ್ಲ. ತನ್ನ ಗಂಡ ಇಷ್ಟೊಂದು ಹಣದ ಪಿಸಾಚಿಯಾಗ್ಬಿಟ್ಟಿದ್ದಾನೆ, ಆತನಿಗೆ ಮಾನವೀಯ ಸಂಬಂಧವೇ ಇಲ್ಲ, ಇಂತಹ ಮಾನವೀಯ ಸಂಬಂಧವೇ ಇಲ್ಲದಿದ್ದಂತಹ ವ್ಯಕ್ತಿಯ ಮನೆಗೆ ಹೋಗೋದು ಬೇಡ ಅಂಥೇಳಿ ಆಕೆ ತವರು ಮನೆಯಲ್ಲಿಯೇ ಉಳ್ಕೊಂಡು ಬಿಡ್ತಾಳೆ. ಕೊನೆಗೆ ಈ ಹಣ ಪಡೆದಂತಹ ಸುಬ್ರಾಯರಿಗೆ ವಿಷಯ ಗೊತ್ತಾಗ್ತದೆ, ತನ್ನ ಹೆಂಡತಿಯ ಆಸ್ತಿಯನ್ನು ಮಾರಿಸಿಕೊಟ್ಟಿದ್ದಾಳೆ. ಕೊನೆಗೆ ತನ್ನ ಹೆಂಡತಿಯನ್ನು ಕರೆಯೋಕ್ಕೆ ಹೋದಾಗ ಭಾಗೀರಥಮ್ಮ ಬರೋದಿಲ್ಲ. ತನ್ನ ಕೊನೆಯ ಮಗನಾದಂತಹ ಶ್ಯಾಮನೊಂದಿಗೆ ಆಕೆ ತವರು ಮನೆಯಲ್ಲಿ ಉಳ್ಕೊಳ್ಬಿಡ್ತಾಳೆ. ಸುಬ್ರಾಯರು ಮನೆಗೆ ಬರ್ತಾರೆ, ಮಕ್ಕಳನ್ನ ನೋಡ್ಕೊಳ್ತಾರೆ, ಅವ್ರಿಗೆ ಮದುವೆ ಮಾಡ್ತಾರೆ. ಹೀಗೆಲ್ಲ ನಡೆಯುತ್ತೆ. ಕೊನೆಗೆ ಇಲ್ಲಿ ಹಿರಣ್ಯ ಈ ಸಾಲದ ಶೂಲಕ್ಕೆ ಸಿಕ್ಕಿದಂಥ ಹಿರಣ್ಯ ಸತ್ತೋಗ್ಬಿಡ್ತಾನೆ. ಒಂದು ಸಲ ಸತ್ತೋದ ಮೇಲೆ ಇವನ ಸಾವಿಗೆ ಮೂಲ ಕಾರಣ ಯಾರು? ಸುಬ್ರಾಯರು ಅಂತ ಹಿರಣ್ಯನ ಕುಟುಂಬದ ಒಬ್ಬ ಸಹೋದರಿಯ ಮಗನಿಗೆ ಒಂದು ಕೋಪ ಬರುತ್ತೆ. ಅವನು ಈ ಸುಬ್ರಾಯರಿಗೆ ಬುದ್ಧಿಯನ್ನು ಕಲಿಸಲೇಬೇಕು ಇವರಿಗೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಈ ಸುಬ್ರಾಯರ ಜಮೀನಿಗೆ ಬಂದು ಇವ್ರನ್ನ ಬೆದರಿಸೋದಕ್ಕೆ ಅವನು ತೊಳ್ಳಾಟ ನೂಕಾಟದಲ್ಲಿ ಸುಬ್ರಾಯರು ಬಿದ್ದು ಪ್ರಾಣನೇ ಹೊರಟೋಗುತ್ತೆ. ಅವರು ಸತ್ತೋಗ್ಬಿಡ್ತಾರೆ. ಸತ್ತೋದ ನಂತರ ಸುಬ್ರಾಯರ ಮಕ್ಕಳು ತಮ್ಮ ಆಸ್ತಿಯನ್ನು ಹಂಚ್ಕೊಳ್ತಾರೆ. ಕೆಲವು ತಾಯಿಯ ಒತ್ತಡಕ್ಕೆ ಮಣಿದು ಒಂದಿಷ್ಟು ಆಸ್ತಿಯನ್ನು ಕೊನೆಯ ತಮ್ಮ
ಶ್ಯಾಮನಿಗೂ ಕೊಡ್ತವೆ. ಆದರೆ ಈ ಶ್ಯಾಮ ಮದುವೆ ಆಗ್ತಾನೆ, ಮಕ್ಕಳಾಗುತ್ತೆ. ಆದರೆ ಇವನು ಲಂಪಟ ಬುದ್ಧಿ, ತನ್ನ ಹೆಂಡತಿ ಮಕ್ಕಳನ್ನು ತಾಯಿಯನ್ನು ನೋಡಿಕೊಳ್ಳಲಾಗದೆ ಇವನು ಕೂಡ ದೇಶಾಂತರ ಹೊರಟೋಗ್ತಾನೆ. ಹೋಗಿ ಅಲ್ಯಾವುದೋ ಇನ್ನೊಂದು ಹೆಣ್ಣಿನ ಜೊತೆ ಸಂಪರ್ಕ ಇಟ್ಕೊಂಡು ಬೆಳಗಾವಿನಲ್ಲಿ ಇರ್ತಾನೆ. ಅಲ್ಲಿದ್ದರೂ ಕೂಡ ಅವನೇನು ತಾಯಿ ಅಥವಾ ಮಗುವನ್ನು ಮರೆಯೋದಿಲ್ಲ. ಹಾಗಾಗಿ ಒಂದಿಷ್ಟು ಹಣವನ್ನು ಮನಿ ಆರ್ಡರ್ ಮೂಲಕ ಕಳಿಸ್ಕೊಡ್ತಾ ಇರ್ತಾನೆ. ಎಲ್ಲೋ ಹೋದ ಕುಟುಂಬವನ್ನಾದರೂ ನೋಡ್ಕೊಳ್ತಾನಲ್ಲ ಅಂದ್ಬಿಟ್ಟು ಇವರು ಕೂಡ ಸುಮ್ಮನಾಗ್ತಾರೆ. ಈ ಸುಬ್ರಾಯರನ್ನು ತಳ್ಳಿ ಸುಬ್ರಾಯರ ಸಾವಿಗೆ ಕಾರಣದಂತಹ ಈ ಲಕ್ಷ್ಮಣ ಅನ್ನುವಂತಹ ಹುಡುಗ ಇದ್ದಾನಲ್ಲ, ಇವನೇನು ಮಾಡ್ತಾನೆ ಅಂತಂದರೆ ದೇಶಾಂತರ ಹೋಗೋದಕ್ಕೆ ಹೊರಟು ಬಿಡ್ತಾನೆ. ಎಲ್ಲಾದರೂ ಹೋಗಿ ತಲೆ ತಪ್ಪಿಸ್ಕೋಬೇಕು ಅನ್ನುವಂತಹ ಭಯ ಅವನಿಗಿರುತ್ತೆ. ಹೀಗೆ ಹೋಗ್ತಾ ಇದ್ದಾಗ ಅವನಿಗೆ ಅಲ್ಲಿ ಬಿಂದು ಮಾಧವರಾವ್ ಅನ್ನೋರು ದಂಪತಿಗಳು ಎತ್ತಿನ ಗಾಡಿಯಲ್ಲಿ ಉಡುಪಿಗೆ ಬಂದವರು. ಉಡುಪಿಯಲ್ಲಿ ಕೃಷ್ಣನ ದರ್ಶನ ಪಡ್ಕೊಂಡು ಕಾಡಿನ ಮಧ್ಯದಲ್ಲಿ ಬೆಳಗಾವಿಗೆ ಹೋಗ್ತಾ ಇರ್ತಾರೆ. ಇವನು ನಡ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಸಂಕಷ್ಟದಲ್ಲಿದ್ದ ಬಿಂದು ಮಾಧವರಾಯ ದಂಪತಿಗಳಿಗೆ ಸಹಾಯ ಮಾಡ್ತಾನೆ. ಆಗ ಅವರು ಈ ಹುಡುಗನನ್ನು ಏನು ಹೆಸರು ಅಂತ ಕೇಳಿದಾಗ ಇವನು ಕೃಷ್ಣ ಅಂತ ತನ್ನ ಹೆಸರನ್ನು ಸುಳ್ಳು ಹೇಳ್ತಾನೆ. ಅವರು ಉಡುಪಿಯ ಕೃಷ್ಣನೇ ನಮ್ಮ ಸಂಕಷ್ಟಕ್ಕೆ ಬಂದು ನೆರವಾಗಿಬಿಟ್ಟಿದ್ದಾನೆ ಅಂತ ಬಹಳ ಖುಷಿಪಟ್ಟಂತಹ ಆ ದಂಪತಿಗಳು ಇವನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಇವರೇ ಓದಿಸ್ತಾರೆ. ಕೊನೆಗೆ ತಮ್ಮ ಮಗಳನ್ನೂ ಕೊಟ್ಟು ಅವನ್ನ ಅಳಿಯನನ್ನಾಗಿ ಮಾಡ್ಕೊಂಡು ಬಿಡ್ತಾರೆ. ಇಷ್ಟಾದರೂ ಕೂಡ ಈ ಒಂದು ಕಥೆಯ ತಿರುವು ಹೇಗೆ ತಿರುವು ಕೊಡುತ್ತದೆ ಅಂದರೆ, ಈ ಲಕ್ಷ್ಮಣ ಇದ್ದಾನೆ ಅಂದರೆ ಕೃಷ್ಣ, ಅವನಿಗೆ ತನ್ನ ತವರು ಮನೆಯ ನೆನಪು ಕಾಡ್ತಾ ಇರುತ್ತೆ. ಕೊನೆಗೆ ಅವನು ಒಂದು ದಿವಸ ತನ್ನ ಮಗ ಮಾಧವ ಆ ಒಂದು ಪ್ರದೇಶಕ್ಕೆ ಹೋಗಿ ಬಂದ ವಿಚಾರ ತಿಳಿದು ತಾನೂ ಕೂಡ ತನ್ನ ತವರನ್ನು ನೋಡಬೇಕು ಅನ್ನುವ ಆಸೆ ಪಡ್ತಾನೆ. ಈ ಕಡೆ ಕೊನೆಗೆ ಒಂದು ದಿನ ತನ್ನ ಹೆಂಡತಿ ಮಗನೊಂದಿಗೆ ಇಲ್ಲಿಗೆ ಬಂದು ತನ್ನ ತಾಯಿಯನ್ನು ಸಂಪರ್ಕಿಸ್ತಾನೆ ಮತ್ತು ಲಕ್ಷ್ಮಣನ ಶ್ಯಾಮನ ಮಗಳಿದ್ದಾಳೆ, ಅವಳನ್ನು ತನ್ನ ಮಗನಿಗೆ ತಂದುಕೋಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡ್ತಾನೆ. ಈ ನಿರ್ಧಾರ ಬೆಳಗಾವಿಯಲ್ಲಿದ್ದಂತಹ ಶ್ಯಾಮನಿಗೆ ಗೊತ್ತಾಗ್ತದೆ. ಅವನು ತನ್ನ ಮಗಳನ್ನು ಮದುವೆಯನ್ನು ಮಾಡಿಕೊಡೋದಕ್ಕೆ ವಾಪಸ್ಸು ಊರಿಗೆ ಬರ್ತಾನೆ. ಈ ಊರಿಗೆ ಬಂದ ಸಂದರ್ಭದಲ್ಲಿ ಇವರಿಬ್ಬರು ದೇಶಾಂತರ ಹೋಗಿದ್ದಂತಹ ಗಂಡು ಮಕ್ಕಳು ತಮ್ಮ ತಂದೆ ಅಥವಾ ತಾಯಿ, ಬಂಧುಗಳು, ಬಳಗ, ಅಣ್ಣಂದಿರು, ಊರಿನವರನ್ನು ನೋಡಿದಂಥ ಸಂದರ್ಭದಲ್ಲಿ ಉಂಟಾದಂಥ ಸನ್ನಿವೇಶ ಬಹಳ ಭಾವುಕವಾಗಿ ಇಲ್ಲಿ ಮೂಡಿಬಂದಿದೆ. ಎತ್ತ ಕರುಳು ಹೇಗೆ ತನ್ನ ಮಕ್ಕಳನ್ನು ಕಂಡುಕೊಳ್ಳುತ್ತೆ, ಸಲುಗುತ್ತೆ, ಸಂತೈಸುತ್ತೆ ಅನ್ನೋದನ್ನು ಕಾರಂತರು ಬಹಳ ಚೆನ್ನಾಗಿ ಇಲ್ಲಿ ಮೂಡಿಸಿದ್ದಾರೆ. ಇದಾದ ನಂತರ ಮದುವೆಯೊಂದಿಗೆ ಈ ಒಂದು ಕಾದಂಬರಿ ಮುಕ್ತಾಯ ಆಗ್ತದೆ. ಶ್ಯಾಮನ ಮಗಳನ್ನು ಲಕ್ಷ್ಮಣನ ಮಗನಿಗೆ ಕೊಟ್ಟು ಮದುವೆ ಮಾಡುವ ಮೂಲಕ ಈ ಕರುಳಿನ ಕುಡಿ ಒಂದು ಸುಖಾಂತ್ಯವಾಗಿ ಮುಕ್ತಾಯವಾಗುತ್ತೆ. ಹೀಗೆ ಈ ಒಂದು ಕಾದಂಬರಿಯಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಬಹಳ ಸ್ಪಷ್ಟವಾಗಿ, ಸುಂದರವಾಗಿ ಕಾರಂತರು ಚಿತ್ರಣ ಮಾಡಿದ್ದಾರೆ. ಕಾದಂಬರಿ ಗ್ರಾಮೀಣದ ಜೀವನದ ಕಷ್ಟಗಳನ್ನು, ಮಾನವೀಯ ಸಂಬಂಧಗಳನ್ನು, ಸೂಕ್ಷ್ಮತೆ ಮತ್ತು ತಾಯಿಯ ಅಗಾಧ ಪ್ರೀತಿಯನ್ನು ಆಳವಾಗಿ ಚಿತ್ರಿಸುವ ಒಂದು ವಿಶಿಷ್ಟ ಕಾದಂಬರಿಯಾಗಿದೆ. ಇಂತಹ ಕಾದಂಬರಿಗಳನ್ನು ನಮ್ಮ ಯುವಕರು ಇವತ್ತು ಓದಬೇಕು, ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು, ತಮ್ಮ ಹುಟ್ಟೂರಿನ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂತಹ ಕಾದಂಬರಿಗಳು ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. 10 ಕಾದಂಬರಿಗಳನ್ನು ಮರಳಿ ಮಣ್ಣಿಗೆ ಅನ್ನುವಂತಹ ಕಾದಂಬರಿಯನ್ನು ಗಮನಿಸಿದಾಗ ಆ ನಿಟ್ಟಿನಲ್ಲಿ ಇದು ಒಂದು ಕಾದಂಬರಿಯಾಗಿದೆ. ಅಂತಹ ಕಾದಂಬರಿಯ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಡುವಂಥ ಅವಕಾಶವನ್ನು ಶಿವರಾಮ ಕಾರಂತ ವೇದಿಕೆಯವರು ಒದಗಿಸಿಕೊಟ್ಟಿದ್ದಕ್ಕಾಗಿ ಶ್ರೀಮತಿ ದೀಪಾ ಪಡ್ಕೆಯವರಿಗೆ ಮತ್ತು ಆ ಒಂದು ವೇದಿಕೆಯ ಎಲ್ಲ ಸದಸ್ಯರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ವಂದನೆಗಳು. ಬಲ್ಲೇನಹಳ್ಳಿ ಮಂಜುನಾಥ್.